ಸೊ ಮೊದಲಿಗೆ ಈಗ ಪ್ಲೇಸ್ಟೋರ್ ಓಪನ್ ಮಾಡ್ಕೋತೀನಿ. ಸೊ ಪ್ಲೇಸ್ಟೋರಿಂದ ನೀವು ಸೇಫಿ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಈಗ ಸರ್ಚ್ ಬಾರಲ್ಲಿ ಸೇಫಿ ಅಂತ ಟೈಪ್ ಮಾಡಿ. ಓಕೆ, ಈಗ ಅಲ್ಲಿ ಕಾಣ್ತಾ ಇರುವುದು ಡಾರ್ಕ್ ಬ್ಲೂ ಕಲರಲ್ಲಿ ಸೇಫಿ ಅಂತ ಇದೆ, ಅದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಓಕೆ, ಈಗ ಬ್ಲೂಟೂತ್ ಆನ್ ಆದಮೇಲೆ ಅಗೈನ್ ಮತ್ತೆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಅಗೈನ್ ಕಂಟಿನ್ಯೂ, ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಈಗ ಪ್ರೊಫೈಲ್ ಅಂತ ಕೇಳ್ತಾ ಇದೆ. ಫಸ್ಟ್ ಐ ಡಿ ಅಂತ ಕೇಳುತ್ತೆ. ಅಲ್ಲಿ ಎನಿಥಿಂಗ್, ನೀವೇನಾದರೂ ಒಂದು ಐ ಡಿ, ನಂಬರ್ಸ್, ಎನಿಥಿಂಗ್ ನೀವು ಕೊಡ್ಬೋದು. ಓಕೆ, ಈಗ ಫಸ್ಟ್ ನೇಮ್ ಕೇಳ್ತಾ ಇದೆ. ಪೇಷಂಟ್ ನೇಮ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಈಗ ಲಾಸ್ಟ್ ನೇಮ್ ಕೇಳ್ತಾ ಇದೆ. ಅವರ ಇನಿಷಿಯಲ್ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಈಗ ಪ್ರಿಡಿಕ್ಷನ್ ಲೈಬ್ರರಿ ಅಂತ ಕೇಳ್ತಾ ಇದೆ. ಅಲ್ಲಿ GLA ಇದೆ, ಅದನ್ನ ಆ್ಯಸ್ ಇಟ್ ಈಸ್ ಅದೇ ರೀತಿ ಕೊಡಿ. ಓಕೆ, ನೆಕ್ಸ್ಟ್ ನೋಡ್ಬೋದು. ಎತ್ನಿಸಿಟಿ ಅಂತ ಕೇಳ್ತಾ ಇದೆ. ಎತ್ನಿಸಿಟಿ ಬಂದು ಸೌತ್ ಈಸ್ಟ್ ಏಷ್ಯನ್ ಅಂತ ಕೊಡಿ. ಓಕೆ, ನೆಕ್ಸ್ಟು ಪೇಷಂಟ್ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಪೇಷಂಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಓಕೆ, ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಎಂಟ್ರಿ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ಹೋಗಿ. ಓಕೆ, ಜೆಂಡರ್ ಕೇಳ್ತಾ ಇದೆ. ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಹೈಟ್ ಆ್ಯಂಡ್ ವೆಯ್ಟ್ ಎಂಟ್ರಿ ಮಾಡಬೇಕಾಗುತ್ತೆ. ಪೇಷಂಟ್ ಹೈಟ್ನ ನೀವು ಎಂಟ್ರಿ ಮಾಡಿ. ಸೆಂಟಿಮೀಟರ್ ಅಥವಾ ಫೀಟಲ್ಲಿ ನಾವು ಆಪ್ಷನ್ಸ್ ಇದೆ, ಯಾವ್ದು ಬೇಕಾದ್ರೂ ಎಂಟ್ರಿ ಮಾಡ್ಕೋಬೋದು. ವೆಯ್ಟ್ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಈಗ ಡೇಟ್ ಆಫ್ ಬರ್ತ್ ಕೂಡ ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪೇಷಂಟ್ ನೇಮ್ ಕೇಳ್ತಾ ಇದೆ. ರೆಫರಿಂಗ್ ಡಾಕ್ಟರ್ ಯಾರಿರ್ತಾರೋ ಆ ನೇಮ್ನ ಅಲ್ಲಿ ಎಂಟ್ರಿ ಮಾಡಿ. ಓಕೆ, ಇಲ್ಲಿ ಕೇಳ್ತಾ ಇದೆ ನೋಡಿ, ಕೆಳಗೆ ಅಸ್ತಮಾ, COPD, ಸ್ಮೋಕರ್ ಇದ್ಯಾವ ಇತ್ತು ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ಓಕೆ, ಈಗ ಸೇವ್ ಆಗಿದೆ. ಈ ಥರ ಓಪನ್ ಆಗುತ್ತೆ, ನೋಡ್ಬೋದು. ಅಲ್ಲಿ ಸಿದ್ದಪ್ಪ ಅಂತ ಬಂತು. ಪೇಷಂಟ್ ನೇಮ್ ನಾವು ಎಂಟ್ರಿ ಮಾಡಿದ್ನಿ ಪ್ರೊಫೈಲು, ಅದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅಲ್ಲಿ ಕೆಳಗೆ ನೋಡ್ಬೋದು ಆ್ಯಡ್ ಸಿಮ್ಟಮ್ಸ್ ಅಂದರೆ, ಸಿಮ್ಟಮ್ಸ್ ಇದ್ದರೆ ಆ್ಯಡ್ ಮಾಡಿ, ಅಥವಾ ಟೇಕ್ ಟೆಸ್ಟ್ ಅಂತ ಇದೆ. ಅದು ಟೆಸ್ಟ್ ಮಾಡಬೇಕು ಅಂತಂದರೆ ಅದನ್ನು ಕ್ಲಿಕ್ ಮಾಡಿ. ನೋಡ್ಬೋದು ಇಲ್ಲಿ ಡಿವೈಸ್ ಲೊಕೇಶನ್ ಕೇಳ್ತಾ ಇದೆ. ಅಗೈನ್ ಅದನ್ನು ಅಲೋ ಕೊಡಿ. ಓಕೆ, ಮತ್ತು ಪ್ರೊಫೈಲ್ ಏನಾದರೂ ಎಡಿಟ್ ಮಾಡೋದಿತ್ತು ಅಂತಂದರೆ ತೋರಿಸುತ್ತೆ, ಇಲ್ಲ ಅಂದರೆ ಟೇಕ್ ಟೆಸ್ಟ್ ಅಂತ ಕೊಡಿ. ಓಕೆ, ಇಲ್ಲಿ ಎರಡು ಆಪ್ಷನ್ ನೋಡ್ಬೋದು, ಸ್ಪೈರೋಮೀಟರ್ ಮತ್ತು ಆಕ್ಸಿಮೀಟರ್ ಅಂತ. ಸ್ಪೈರೋಮೀಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ
ಅವೈಲೇಬಲ್ ಡಿವೈಸಸ್ ಅಂತ ಬರುತ್ತೆ. ಒಂದು 2 ಸೆಕೆಂಡ್ಸ್ ಆದ ತಕ್ಷಣ ಅದೇ ಆಟೋಮೆಟಿಕಲಿ ಅಲ್ಲಿ ಸ್ಪೈರೋಮೀಟ್ರ್ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ಅಂತ ಕೊಡಿ. ಸೊ ಪ್ಲೀಸ್ ನೇಮ್ ಯುವರ್ ಡಿವೈಸ್ ಅಂತ ಕೇಳ್ತಾ ಇದೆ. ಸೊ ಎನಿಥಿಂಗ್ ನಿಮಗೆ ಯಾವುದಾರ ಒಂದು ನೇಮ್ ಕೊಡಿ. ಸೊ ಡಿವೈಸ್ ನೇಮ್ ಒಂದನ್ನು ಎಂಟ್ರಿ ಮಾಡಿ. ಓಕೆ, ಕನ್ಫರ್ಮ್ ಅಂತ ಕೊಡಿ. ಓಕೆ, ನೋಡ್ಬೋದು ಈಗ 2 ಆಪ್ಷನ್ಸ್ ತೋರಿಸ್ತಾ ಇದೆ. ಸೊ ಫಸ್ಟ್ ಎಕ್ಸ್ಪಿರೇಟರಿ ವೈಟಲ್ ಕೆಪಾಸಿಟಿ ಅಂತ ತೋರಿಸ್ತಾ ಇದೆ ಮತ್ತು ಫುಲ್ ವೈಟಲ್ ಕೆಪಾಸಿಟಿ ಅಂತ ತೋರಿಸ್ತಾ ಇದೆ. ಸೊ ಇದು ಯಾವ್ದು ನೀವು ಟೆಸ್ಟ್ ಮಾಡಬೇಕು ಆ ಒಂದು ಟೆಸ್ಟ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾನೀಗ ಫಸ್ಟ್ ಎಕ್ಸ್ಪಿರೇಟರಿ ವೈಟಲ್ ಕೆಪಾಸಿಟಿ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ. ಸೊ ಸ್ಟಾರ್ಟ್ ಟ್ರಯಲ್ ಅಂತ ತೋರಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ವಿಡಿಯೋ ಅಂತ ಬರ್ತಾ ಇದೆ ಅಲ್ವಾ. ಸೊ ಯಾವ ರೀತಿ ನೀವು ಕನೆಕ್ಟ್ ಮಾಡಬೇಕು ಅಂತ ಇಲ್ಲಿ ಸ್ಟೆಪ್ 1 ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಕೊಡಿ. ಸೊ ಇದನ್ನು ಕನೆಕ್ಟ್ ಮಾಡಿದ್ದೀನಿ, ಟರ್ಬೈನ್ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಕೊಡಿ. ಓಕೆ, ಈಗ ನಾವು ಪೇಷಂಟ್ನ ಒಂದು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಮತ್ತೆ ನಿಲ್ಲಿಸಬೇಕು. ಸೊ ರಿಲ್ಯಾಕ್ಸ್ ಆಗಿ ಕೇಳಬೇಕು. ಸೊ ಆ ಒಂದು ಸ್ಪೈರೋಮೀಟ್ರನ್ನ ಕೈಯಲ್ಲಿ ಇಡೋಕೆ ಕೇಳಬೇಕು. ಸೊ ನೆಕ್ಸ್ಟ್ ಇನ್ಹೇಲ್ ಡೀಪ್ಲಿ ಅಂದರೆ ಫಸ್ಟು ಇನ್ಹೇಲ್ ಮಾಡೋಕ್ಕೆ ಹೇಳಿ. ಸೊ ಕಂಪ್ಲೀಟ್ಲಿ ಫಿಲ್ ಯುವರ್ ಲಂಗ್ಸ್. ಸೊ ಫಸ್ಟು ಇನ್ಹೇಲ್ ಮಾಡಬೇಕು. ಸೊ ಲಿಪ್ಸ್ ಕ್ಲೋಸ್ ಆಗಿರಬೇಕು. ಸೊ ಕಂಪ್ಲೀಟಾಗಿ ಇನ್ಹೇಲ್ ಮಾಡಬೇಕು. ಸೊ ಇನ್ಹೇಲ್ ಆದ ತಕ್ಷಣ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ಎಕ್ಸೆಲ್ ಮಾಡೋಕ್ಕೆ ಹೇಳಬೇಕು. ಸೊ ನೋಡ್ಬೋದು ಇಷ್ಟೇ. ಈಗ ಸ್ಟಾರ್ಟ್ ಕೊಟ್ಟಿದ್ದೀನಿ. ಫಸ್ಟು ಇನ್ಹೇಲ್ ಮಾಡಿರ್ತಾರೆ, ಈಗ ಅವರು ಜೋರಾಗಿ ಎಕ್ಸೆಲ್ ಮಾಡಬೇಕಾಗುತ್ತೆ. ನೋಡಿ ಈಗ ಎಕ್ಸೆಲ್ ಮಾಡಿದ್ದಾರೆ. ಸೊ ಎಕ್ಸೆಲ್ ಅದು ಮಾಡಿದ ತಕ್ಷಣ ಅದು ಅಲ್ಲಿ ಕಾಣಿಸುತ್ತೆ ಅಲ್ವಾ. ಈಗ ನೋಡ್ಬೋದು ಆಟೋಮೆಟಿಕಲಿ ಒಂದು ರಿಪೋರ್ಟ್ ಇಲ್ಲಿ ಫೆಚ್ ಆಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಫ್ಲೋ ಪರ್ ವಾಲ್ಯೂಮ್ ಕೂಡ ತೋರಿಸ್ತಾ ಇದೆ, ವಾಲ್ಯೂಮ್ ಪರ್ ಸೆಕೆಂಡ್ ಕೂಡ ತೋರಿಸ್ತಾ ಇದೆ. ಸೊ ಯಾವ್ದು ಬೇಕು ನೀವು ಅದನ್ನ ನೀವು ಆಪ್ಷನ್ಸ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಪೋರ್ಟ್ನ ನೋಡ್ಬೋದು. ಸೊ ಇಲ್ಲಿ ಸ್ವೈಪ್ ಡೌನ್ ಮಾಡ್ತಾ ಇದ್ದರೆ ಇಲ್ಲಿ ರಿಪೋರ್ಟ್ ಸಂಪೂರ್ಣವಾಗಿ ತೋರಿಸುತ್ತೆ. ಸೊ ವಿತ್ ನೇಮ್ ಕೂಡ ಇದೆ. ಸೊ ಎಲ್ಲ ಆದಮೇಲೆ ಫಿನಿಶ್ ಟೆಸ್ಟ್ ಅಂತ ಕೊಡಿ. ಏನಾದರೂ ನೋಟ್ಸ್ ಇದ್ದರೆ ಅಲ್ಲಿ ನೋಟ್ಸ್ನ ಟೈಪ್ ಮಾಡಿ ಕನ್ಫರ್ಮ್ ಅಂತ ಕೊಡಿ. ಸೊ ನೋಡ್ಬೋದು ಇಲ್ಲಿ ಸಿದ್ದಪ್ಪ ಅನ್ನೋ ಪೇಷಂಟಿಗೆ ಎಲ್ಲ ರಿಪೋರ್ಟ್ ಕೂಡ ಅಲ್ಲಿ ಬಂದಿದೆ.